ಮನ್ಸಲ್ಲಿರೋ ಮಾತನ್ನ ನೀನು ಒಪ್ಕೊಂಡ್ರೆ ನಾನು ಅಮ್ಮನ ಹತ್ರ ಮಾತಾಡ್ತೀನಿ. ನಿನ್ ಮನ್ಸಲ್ಲಿ ನನ್ನ ಮೇಲಿರೋ ಪ್ರೀತಿನ ನೀನು ಒಂದ್ಸಲ ಒಪ್ಕೊಂಡ್ರೆ ಸಾಕು. ಆಮೇಲೆ ಎಲ್ಲ ನಾನು ನೋಡ್ಕೋತೀನಿ. ಮೇಡಮ್, ನೀವು ಈ ಫೈಲಿಗೆ ಸೈನ್ ಮಾಡ್ಬೇಕಂತೆ ಮಾಳವಿಕಾ ಮೇಡಮ್ ಕಳಿಸಿದ್ರು. ಗೀತಾ, ಅಕ್ಕ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬಾ, ಒಂದ್ ನಿಮಿಷ ನನ್ನ ಕ್ಯಾಬಿನ್ ಒಳಗ್ ಬಾ. ಏನಕ್ಕ? ಬಾ, ಒಂದ್ ವಿಷಯ ಮಾತಾಡ್ಬೇಕು. ಬಾ. ಏನಿಲ್ಲ ಗೀತಾ, ಗೋವಿಂದನ್ ಬಗ್ಗೆ ಮಾತಾಡೋಣ ಅಂತ. ಅಕ್ಕ, ನಾನು ಆಲ್ರೆಡಿ ಹೇಳ್ದೆ ತಾನೆ ಅವನ ಮೇಲೆ ನನಗೆ ಯಾವ ಫೀಲಿಂಗ್ಸು ಇಲ್ಲ ಅಂತ. ಪದೇ ಪದೇ ಯಾಕೆ ಇದೇ ವಿಷಯನ ಕೆದಕ್ತಾ ಇದ್ದೀರಾ? ಪ್ಲೀಸ್ ದಯವಿಟ್ಟು ಅವನ ಬಗ್ಗೆ ಮಾತಾಡ್ಬೇಡಿ. ತಪ್ಪಾಗೂ ತಿಳ್ಕೊಬೇಡಿ. ನಾವು ಮಾತಾಡೋ ವಿಷಯಗಳು ಪ್ರೊಫೆಷನಲ್ ಆಗಿರ್ಬೇಕೇ ಹೊರತು ನನ್ನ ಪರ್ಸನಲ್ ವಿಷಯಗಳನ್ನ ಮಾತಾಡ್ಬೇಡಿ. ಅಂದ್ರೆ ನೀ ನನ್ನ ಅಕ್ಕ ಅಂತ ಕರೆದಾಗ ನಿನ್ನ ತಂಗಿ ಅಂತ ಅನ್ಕೊಂಡ್ ಮಾತಾಡಿಸ್ದೆ. ಸಾರಿ, ಇನ್ಯಾವತ್ತೂ ಮಾತಾಡಲ್ಲ ಬಿಡು. ಸಾರಿ ಅಕ್ಕ, ನಾನು ಆ ಉದ್ದೇಶದಿಂದ ಹೇಳಿಲ್ಲ. ಅವನ ಬಗ್ಗೆ ಮಾತಾಡ್ಬೇಡಿ ಪ್ಲೀಸ್. ನನಗೆ ತುಂಬಾ ಹಿಂಸೆ ಆಗುತ್ತೆ. ಸರಿ, ಇವಾಗ ನಾನು ಮಾತಾಡ್ಬೋದಾ? ಅಕ್ಕ, ನೀವ್ ನನ್ನ ಅಪಾರ್ಥ ಮಾಡ್ಕೋತಿದ್ದೀರಾ. ನಾನ್ ಯಾವ ಉದ್ದೇಶದಲ್ಲಿ ಹೇಳ್ದೆ ಅಂತ ನಿಮಗ್ ಗೊತ್ತು. ಸರಿ, ನೀನ್ ಏನಾದ್ರೂ ಅನ್ಕೋ, ನಾನೊಂದ್ ವಿಷಯ ಕೇಳ್ತೀನಿ. ಗೋವಿಂದ ನಿಜವಾಗ್ಲೂ ನಿನ್ ಮನ್ಸಲ್ಲಿ ಇಲ್ವಾ? ಅವನಂದ್ರೆ ನಿನಗಿಷ್ಟ ಇಲ್ವಾ? ಇಲ್ಲ ಅಂತಿದ್ದೀನಲ್ಲ, ಮತ್ತೆ ಮತ್ತೆ ಅದನ್ನೇ ಕೇಳಿದ್ರೆ ಇದಾನೆ ಅಂತ ಹೇಳ್ಬಿಡ್ತೀನಾ? ಇದಾನೆ, ಅವನು ನಿನ್ ಮನ್ಸಲ್ಲಿದ್ದಾನೆ. ಆದ್ರೆ ನೀನ್ ಒಪ್ಕೋತಾ ಇಲ್ಲ. ಇಲ್ಲ. ಇದಾನೆ. ಅಕ್ಕ, ನನಗ್ ಬಲವಂತ ಮಾಡಿ ಒಪ್ಪಿಸ್ಬೇಕು ಅನ್ಕೋತಿದ್ದೀರಾ? ನಾನು ಬಲವಂತ ಮಾಡಿ ಒಪ್ಸಕ್ ನೋಡ್ತಾ ಇಲ್ಲ. ನಿನ್ ಮನ್ಸಲ್ಲಿರೋ ವಿಷಯನೇ ಹೇಳ್ತಾ ಇರೋದು. ನನ್ ಮನ್ಸಲ್ಲಿ ಅವನಿಲ್ಲ ಅಂತ ಹೇಳ್ತಿದ್ದೀನಲ್ಲ. ಇಲ್ಲ ಅಂದಿದ್ರೆ ಇದೇನು? ಸೈನ್ ಮಾಡಿದ್ದು ನೀನೇ ಅಲ್ವಾ? ಸೈನ್ ಮಾಡೋ ಜಾಗದಲ್ಲಿ ನಿನ್ನ ಹೆಸರು ಬದಲು ಗೋವಿಂದ ಹೆಸರು ಬರ್ದಿದೆ ಅಂತಂದ್ರೆ ಇದ್ರಲ್ಲೇ ಗೊತ್ತಾಗುತ್ತಲ್ವಾ ನೀನ್ ಅವನ್ನ ಮನ್ಸಲ್ಲಿ ತುಂಬಿಕೊಂಡಿದ್ಯಾ ಅಂತ. ಹೇಳು ಗೀತಾ, ಇದ್ರ ಅರ್ಥ ಏನು? ಅದೆಲ್ಲ ಅವನಿಂದ ಮತ್ತೆ ನಿಮ್ಮಿಂದ. ನಾನೇನ್ ಮಾಡ್ದೆ? ಅವನು ನಿನ್ನ ಇಷ್ಟಪಟ್ಟ, ನಾನ್ ನಿನ್ನ ಬಲವಂತ ಮಾಡ್ತಿಲ್ವಲ್ಲ. ಅವನು ನಿನ್ನ ಇಷ್ಟಪಡ್ತಿರೋ ವಿಷಯ ತಿಳ್ಕೊಂಡ್ಮೇಲೆ ತಾನೆ ನಾನ್ ನಿನ್ ಜೊತೆ ಈ ವಿಷಯ ಮಾತಾಡ್ತಿರೋದು. ಹೌದು, ಅವನ್ ನನ್ನ ಹಿಂದೆ ಬಿದ್ದು ಈ ವಿಷಯದ ಬಗ್ಗೆ ಟಾರ್ಚರ್ ಕೊಡ್ತಿದ್ದಾನೆ. ನೀವು ಬಂದು ಅವನ್ ನಿನ್ ಮನ್ಸಲ್ಲಿ ಇದ್ದಾನಲ್ವಾ ಅಂತ ಕೇಳ್ತಾನೆ ಇದ್ದೀರಾ. ಈ ಯೋಚನೆಗಳಲ್ಲಿ ನಾನ್ ಮುಳುಗೋಗಿರ್ಬೇಕಾದ್ರೆ ಫೈಲ್ ತಗೊಂಡ್ ಬಂದ್ ಕೊಟ್ರಿ. ಆಗ ಇನ್ನೇನಾಗುತ್ತೆ? ಯಾರು ನಮಗೆ ತುಂಬಾ ಹಿಂಸೆ ಕೊಡ್ತಿರ್ತಾರೋ ಅವ್ರ ಹೆಸರಿಗೆ ಬರುತ್ತೆ. ಗೊತ್ತಿಲ್ಲದೆ ಸೈನ್ ಮಾಡ್ಬಿಟ್ಟೆ. ಅಷ್ಟು ಮಾತ್ರಕ್ಕೆ ಅವನ್ನ ನಾನು ಪ್ರೀತಿಸ್ತಿದ್ದೀನಿ ಅಂತಲ್ಲ, ಅವನಂದ್ರೆ ನನಗ್ ಒಂದ್ ಸ್ವಲ್ಪನೂ ಇಷ್ಟ ಇಲ್ಲ. ದಯವಿಟ್ಟು ಮತ್ತೆ ಈ ವಿಷಯನ ನನಗೆ ಹೇಳ್ಬೇಡಿ.
ಸರಿ ಅಕ್ಕ, ಬೇರೆ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಡ್ತೀನಿ. ಯವ್ವ ಒಂದ್ಸಾರಿ ಆ ಆಕ್ಸಿಡೆಂಟ್ ಎಲ್ಲಿದ್ದಾಳ ನೋಡ್ಕೊಂಬ. ನಮ್ ಗೋವಿಂದಂಗ ಬೇರೆ ಸಂಬಂಧ ನೋಡಿ ಮದ್ವೆ ಮಾಡ್ತೀವಂದ್ರ ಆಕಿ ಮುಖದಾಗ ಒಂದಿಷ್ಟು ಬೇಜಾರ್ ಕಾಣ್ಲಿಲ್ಲ. ಈಗ ಆಕಿ ಹೆಂಗದಾಳ ನಾ ನೋಡ್ಬೇಕು. ಆಕಿ ಮನಸ್ಸಾಗ ಒದ್ದಾಡಕತ್ತಾಳಂದ್ರ ನನಗ ಭಾಳ ಸಂತೋಷ ಆಕೇತಿ. ಎಲ್ಲಿ ಆಕಿ ಹೆಂಗದಾಳ ಒಂದ್ಸಾರಿ ನೋಡ್ಕೋಬಾ. ಹಾ ಹೇಳ್ತೀನಿ ಕನಕ ಆಕಿ ಅಷ್ಟ ಅಲ್ಲ, ಈಗಷ್ಟ ಗೋವಿಂದನು ಆಫೀಸಿಗೆ ಬಂದ. ಆಕಿ ಮಾರಿ ನೋಡಿ ನೋವು ಪಟ್ಕೊಂಡು ಅವನ ಸೀಟ್ ಮ್ಯಾಕ ಕುಂತ. ಹಂಗ ಆಕಿ ಅವ ಮಾತಾಡಕತ್ತಾರ? ಇಲ್ಲ ಬಂದು ಆಕಿ ಸೀಟ್ ನಂತಕ ನಿಂತ. ಆಕಿ ಅವ್ನ್ ನೋಡ್ಲಾರ್ದ ಸುಮ್ನ ಕುಂತಿದ್ಲು. ಆಗ ಅವ ಸುಮ್ನ ಹೋಗಿ ಅವನ ಸೀಟ್ ನಂತ ಕುಂತ. ಆ ಆಕ್ಸಿಡೆಂಟ್ ನಮ್ ಹುಡುಗನ್ನ ಬಲಿಗ್ ಬೀಳಿಸ್ಕೋಬೇಕಂತ ನೋಡ್ಯಾಳ. ನನಗ ಈ ವಿಷಯ ಮೊದ್ಲ ಗೊತ್ತಾಗಿಲ್ಲ ಅಂದಿದ್ರ ನಮ್ಮ ಹುಡುಗನ್ ಜೀವನ ಅವಳ ಬಲಿಯಾಗಿ ಸಿಕ್ಕಾಕೊಂಡು ಅಲ್ಲೋಲ ಕಲ್ಲೋಲ ಆಗಿರೋದು. ಸಮಯಕ್ಕ ನಮಗ್ ಗೊತ್ತಾಗಿದ್ದಕ್ಕ ಅವನ್ನ ನಾವು ಉಳಿಸ್ಕೊಳಕ್ ಆತ. ಇಲ್ಲ ಅಂದಿದ್ರ ನಮ್ಮ ಇಡೀ ಕುಟುಂಬದವರು ಆ ಆಕ್ಸಿಡೆಂಟ್ ಬಲಿಗ್ ಸಿಕ್ಕಾಕೊಂಡು ಸತ್ತ ಹೋಗ್ತಿದ್ವಿ. ನೀ ಇದ್ದಾಗ ಅದನ್ನೆಲ್ಲ ಹೆಂಗ್ ನಡೆಯಕ್ ಬಿಡ್ತಿ? ಅದ ಆಟ ಸುಲಭಕ್ ನಡೆಯೋದಿಲ್ ಬಿಡು. ಆದ್ರ ಮುಂದುವರೆದಿದ್ರ ಭಾಳ ಕಷ್ಟ ಆಗ್ತಿತ್ತು ನೋಡ. ಅವ ಕೇಳ್ದ ಈಕಿನ ಕರ್ಕೊಂಡ್ ಹೋಗಿ ಮದ್ವೆ ಮಾಡ್ಕೊಂಡ್ ಬಂದಿದ್ರ ನಮಗ್ ಭಾಳ ತ್ರಾಸ ಆಗ್ತಿತ್ತು. ಮತ್ತ ಈಗ ಇದಿನ್ನೂ ಮೊಗ್ಗಲ್ಲ, ಚಿವುಟ್ ಬಿಡದ. ಎಲ್ಲಿ ಒಂದ್ಸಾರಿ ನಿನ್ ಮೊಮ್ಮಗನ್ ಕರಿ. ಆತು. ಏನಜ್ಜಿ? ಮೊದ್ಲು ನೀ ಒಳಗ್ ಬಾ, ನಿಮ್ಮವ್ವ ಕರೆಯಕತ್ತಾಳ. ಸರಿ ಬರ್ತಿದ್ದೀನಿ. ಏನಮ್ಮ? ಏಯ್, ಮದ್ವೆ ಮಾಡ್ಕೊಳ್ತಿರೋ ಹುಡ್ಗಾನಿ ಹೆಂಗ್ ಸಂತೋಷವಾಗಿ ನಗ್ನಗ್ತಾ ಇರ್ಬೇಕ. ಮಾರಿ ಹಿಂಗ್ ಹಿಡ್ಕೊಂಡಿದ್ರೆ ಹೆಂಗ? ಸುಮ್ನೆ ನಗ್ತಾ ಇರೋದಕ್ಕೆ ನನಗೇನ್ ಹುಚ್ಚ? ನೋಡ, ನೀ ಹಂಗ್ ಸಂತೋಷವಾಗಿರ್ದಂಗ ಮಾರಿನ ಹಿಂಗ್ ಹಿಡ್ಕೊಂಡಿದ್ರ ನಾನ್ ಮನಃಶಾಂತಿಯಾಗಿ ಹೆಂಗಿರೋದ್ ಹೇಳ್. ಮತ್ತ ನಿನಗ್ ನಾ ಹೇಳೋದ್ ಅರ್ಥ ಆಗಿಲ್ಲ? ನಗನಗತಾ ಆರಾಮಾಗಿರಪ್ಪ. ಸರಿ ಅಮ್ಮ, ಯಾಕೆ ಕರೆದ್ಯೋ ಹೇಳು. ಮೊದ್ಲ ಅಲ್ಲಿ ಹೋಗ್ಕೊಂಡ್ರ ಯವ್ವ, ಆ ಮಾಳವಿಕಾ ಮತ್ತೆ ಆಕ್ಸಿಡೆಂಟ್ ಅದಾಳಲ್ಲ, ಅವ್ರನ್ನ ಬರಕ್ ಹೇಳ. ಹಾ,
ಮಾಳವಿಕಾ, ನೀನು ಆ ಜಗಳ ಗಂಟಿ, ಅದೇ ಆ ಗೀತಾ, ನೀವಿಬ್ರು ಒಟ್ಟಿಗೆ ಒಳಗ್ ಬನ್ರಿ. ಕನಕಲಕ್ಷ್ಮಿ ನಿಮ್ ಜೊತೆ ಮಾತಾಡ್ಬೇಕಂತ. ಹೇಳಕ್ಕ, ಏನೋ ಮಾತಾಡ್ಬೇಕಂತ ಕರೆದ್ರಂತೆ. ಕೆಲ್ಸ ಇರೋದಕ್ಕ ಕರ್ದಿದ್ದು, ಫಾಲ್ತು ಮಾತಾಡಕ್ ಕರಿತೀನೇನ? ನಾಳಿಗೆ ನನ್ನ ಮಗನ್ಗ ಹೆಣ್ ನೋಡಕ್ ಹೋಗ್ಬೇಕಲ್ಲ, ಅದಕ್ ಸಂಬಂಧಪಟ್ಟ ಕೆಲ್ಸನ ಈಕಿಗೆ ಒಪ್ಸಿದೀವಲ್ಲ, ಆ ಕೆಲ್ಸನ ಇವತ್ತಿಂದಲೇ ಚಾಲು ಮಾಡ್ಬೇಕ. ಆ ವಿಷಯ ಮಾತಾಡಕಂತನ ಕರ್ದಿದ್ದು. ಏನಂತೀರಿ ಗೀತಾ ಮೇಡಮ್? ಹೇಳಿ. ಏನಾತ? ಏನೋ ನಿಮ್ಮ ಆಸ್ತಿ ನನಗ್ ಕೊಟ್ಟಂಗ ಮಾರಿ ಯಾಕೆ ಹಿಂಗ ಮಾಡ್ಕೊಂಡ್ ಕುಂತಿ? ನಾವು ಮದ್ವಿ ಕೆಲ್ಸ ನೀನು ಕೊಟ್ಟಿವಿ. ನಗನಗ್ತಾ ಮಾತಾಡಿದ್ರ, ಸಂತೋಷವಾಗಿ ಮಾತಾಡಿದ್ರ ನಮಗೂ ಮಾತಾಡಕ್ ಚಂದ ಇರ್ತೈತಿ. ಹಿಂಗ ಮಾರಿ ಉಬ್ಬಿಸ್ಕೊಂಡ್ ಕುಂತ್ರ ಹೆಂಗ? ನಿಮಗ್ ಬೇಕಾಗಿರೋದು ನನ್ ಕೆಲ್ಸ, ನನ್ ಮುಖ ಅಲ್ಲ ತಾನೆ? ನೋಡ, ಇದು ಮದ್ವಿ. ಸುತ್ತ ಇರೋ ಮಂದಿ ಎಲ್ಲ ಸಂತೋಷವಾಗಿರ್ಬೇಕ. ಹಿಂಗ ಮಾರಿ ಉಬ್ಬಿಸ್ಕೊಂಡ್ ಕುಂತ್ರ ನನಗ ಸಿಟ್ಟು ಬರ್ತೈತಿ. ಮೊದ್ಲು ಏನು ಕರೆದ್ರಿ ಅಂತ ಹೇಳಿ ಮೇಡಮ್. ನಾಳೆ ಹೆಣ್ಣೋಡು ಶಾಸ್ತ್ರ ಅದ ಅಂದ್ರ ನನ್ನ ಮಗನ ಮದ್ವಿ ಕೂಡ ಹಂಗ ಹಿಂಗ ಸಿಂಪಲ್ ಆಗಿರ್ಬಾರ್ದ, ಚಂದಾಗಿರ್ಬೇಕ. ಹೆಣ್ಣೋಡು ಶಾಸ್ತ್ರಕ್ಕೂ ನಮ್ ಕಡಿನಿಂದನೂ ಉಡುಗೊರೆ ತಗೊಂಡ್ ಹೋಗ್ಬೇಕ. ಆ ಹುಡುಗಿಗೆ ಒಳ್ಳೆ ಸೀರೆ, ನನ್ನ ಮಗನಿಗೆ, ನಮ್ಮ ಕುಟುಂಬದವ್ರಿಗೆ ಒಳ್ಳೆ ಹೊಸ ಹೊಸ ಬಟ್ಟೆ, ಇದೆಲ್ಲ ಸೆಲೆಕ್ಟ್ ಮಾಡ್ಬೇಕ. ಮಾಡ್ಕೊಳ್ಳಿ, ಅದಕ್ಕೆ ನನ್ ಪರ್ಮಿಷನ್ ಯಾಕೋ? ಏನ? ನಿನ್ ಪರ್ಮಿಷನ್ ಯಾರು ಕೇಳಿದ್ರು? ಇಲ್ಲಿ ಹೇಳಿದನ್ನ ಸರಿಯಾಗಿ ಕೇಳು. ಮೊದ್ಲು ವಾಯ್ಸ್ ರೇಸ್ ಮಾಡಿ ಮಾತಾಡೋದನ್ನ ಕಮ್ಮಿ ಮಾಡಿ. ಯಾಕೆ ಕೂಗಾಡ್ತಿದ್ದೀರಾ? ನಾ ಏನಾರ ಟೈಮ್ ಪಾಸ್ಗೆ ಈ ವಿಷಯನ ನಿನ್ನ ಹತ್ರ ಮಾತಾಡಿತನ ಏನ? ನೀನು ಹೆಣ್ಣೋಡೋ ಶಾಸ್ತ್ರದಿಂದ ಹಿಡ್ದು ಅತ್ತಿ ಮನಿ ಕಳ್ಸೋವರೆಗೂ ಎಲ್ಲಾ ನೋಡ್ಕೋತೀನಿ ಅಂತ ಹೇಳಿ ಎಲ್ಲ ಅಂದ್ಮ್ಯಾಲ ಮದ್ವೆಗೆ ಕಲ್ಸೋ ಮೊದಲನೇ ಅರ್ಶನದ ಮುದ್ದೆಯಿಂದ ಹಿಡ್ದು ಪ್ರತಿಯೊಂದು ನೀನ ಮುಂದೆ ನಿಂತು ಮಾಡ್ಬೇಕ. ಇವತ್ತು ಸಂಜೆ 4-5 ಗಂಟೆಗೆ ಶಾಪಿಂಗ್ ಹೋಗ್ಬೇಕ. ನೀನೆ ಜೊತೆಯಾಗಿದ್ದ ಆ ಹುಡುಗಿಗೆ ಸೀರೆ, ನನ್ನ ಮಗನಿಗೆ ಬಟ್ಟೆ ಸೆಲೆಕ್ಟ್ ಮಾಡ್ಬೇಕ. ಅವ್ರ ಬಟ್ಟೆನ ನಾನ್ ಯಾಕೆ ಸೆಲೆಕ್ಟ್ ಮಾಡ್ಬೇಕು? ಅಂದ್ರ ಇದ್ರ ಮ್ಯಾಲ ನಿನ್ನ ಟೇಸ್ಟ್ ಎಂತದೈತಿ ಅಂತ ಗೊತ್ತಾಗ್ತದ. ಮದುವೆ ಎಷ್ಟು ಅದ್ದೂರಿಯಾಗಿ ಮಾಡ್ತಿ, ಎಷ್ಟು ಚಂದ ಮಾಡ್ತಿ ಅನ್ನೋದು ಗೊತ್ತಾಗ್ತದ. ಒಂದ್ ಅಗಳಿ ಹಿಡಿದ್ರೆ ಗೊತ್ತಾಗ್ತದಲ್ಲ, ಅದ ಟೈಪ್ ಇದೆ ನೋಡ. ನೀನ್ ಸೆಲೆಕ್ಟ್ ಮಾಡೋ ಬಟ್ಟಿ ಮ್ಯಾಲನ ನಿನಗ್ ಕೊಡೋ ಕಾಂಟ್ರಾಕ್ಟ್ ಆಧಾರವಾಗಿರ್ತೈತಿ. ನನ್ ಕೆಲ್ಸದ ಮೇಲೆ ನನಗ್ ನಂಬಿಕೆ ಇದೆ. ನನ್ ಒಂದ್ ಸಾರಿ ಫೋಟೋ ನೋಡ್ದಿ ಅಂದ್ರ ಆ ಹುಡುಗಿ ಬಣ್ಣಕ್ಕ ಯಾವ ಸೀರೆ ಒಪ್ತದ, ಯಾವ ಡ್ರೆಸ್ ಚಂದ ಇರ್ತದ, ಜಾಕೆಟ್ ಯಾವ ಡಿಸೈನ್ ಆಗಿರ್ಬೇಕು, ಇದೆಲ್ಲ ನೀನು ಪ್ಲಾನ್ ಮಾಡ್ಕೊಳ್ಳೋದಕ್ಕಾಗ್ತದ. ಅದಕ್ಕ ಆ ಹುಡುಗಿ ಫೋಟೋನ ನೋಡಂತ ಹೇಳತ್ತೀನಿ. ನೋಡಿ ಆ ಹುಡುಗಿಗೆ ಯಾವ್ದು ಚಂದ ಕಾಣ್ತದ ಒಂದ್ ಸಾರಿ ಯೋಚನೆ ಮಾಡ.
ಈ ಕಡೆ ನೋಡಾತಿಯಲ್ಲ, ಫೋಟೋ ನೋಡು. ನಾನು ಆರಾಮಾಗಿ ನೋಡ್ತೀನಿ. ಈಗ ಕೆಲಸ ಇದೆ, ಸಂಜೆ ಶಾಪಿಂಗಿಗೆ ಬರ್ತೀನಿ. ಏನಪ್ಪ ಆಫೀಸಿಗೆ ಬರ್ತೀನಿ ಆನ್ ದ ವೇ ಇದ್ದೀನಿ ಅಂದ್ಲು. ನಾನು ಬಂದು ಇಷ್ಟೊತ್ತಾದ್ರೂ ಪೂರ್ವಿ ಬರ್ಲಿಲ್ವಲ್ಲ, ಎಲ್ಲಿದ್ದಳು ಇವಳು? ಅಯ್ಯಪ್ಪ, 100 ವರ್ಷ ಆಯಸ್ಸು. ನಿನ್ನ ನೆನ್ಸ್ಕೊಂಡೋ ಇಲ್ವೋ ತಕ್ಷಣ ಪ್ರತ್ಯಕ್ಷ ಆಗ್ಬಿಟ್ಟೆ. ದೇವತೆ, ನನ್ ದೇವತೆ. ನೋಡ್ತಾ ಇದ್ರೆ ಕಣ್ಣಿಗೆ ಹಬ್ಬನಪ್ಪ, ಹಂಗೆ ನೋಡ್ಕೊಂಡಿರ್ಬೋದು. ವೆಲ್ಕಮ್ ವೆಲ್ಕಮ್. ಪ್ಲೀಸ್ ದಯವಿಟ್ಟು ಹೊರಟೋಗಿ. ಅಮ್ಮಿ ಅಮ್ಮಿ, ಏನಾಯ್ತು? ನಾವು ಒಟ್ಟಿಗೆ ಒಂದೇ ಕಡೆ ಕೆಲಸ ಮಾಡೋದು, ಯಾಕೆ ಹೆದರ್ಕೋತ್ಯಾ? ದಯವಿಟ್ಟು ನನ್ನ ಜೊತೆ ಮಾತಾಡ್ಬೇಡಿ, ಹೊರಡಿ ಪ್ಲೀಸ್. ಸುಮ್ನೆ ಗಾಬರಿ ಮಾಡ್ಕೋಬೇಡ. ಇಲ್ಲಿ ನೋಡಿ, ನೀವ್ ನನಗೆ ಹಿಂಸೆ ಮಾಡಿದ್ರೆ ನಾನ್ ಕೆಲ್ಸ ಬಿಟ್ಬಿಡ್ತೀನಿ. ಅಯ್ಯಯ್ಯೋ, ಹಾಗ್ ಮಾತ್ರ ಮಾಡ್ಬೇಡ. ಅಲ್ಲ, ನಿನಗೆ ನಾನು ಏನಂದೆ ಇವಾಗ? ಆಹಾ, ಈ ಆಫೀಸಿಗೆ ನೀನ್ ಕಾಲಿಟ್ಟಿಯಲ್ಲ, ಈ ಆಫೀಸ್ಗೆ ಅರ್ಥ, ಪರಮಾರ್ಥ, ಸಾರ್ಥಕತೆ ಎಲ್ಲ ಬಂದ್ಬಿಡ್ತು. ನೀನ್ ಬಂದ ತಕ್ಷಣ ನೋಡು ಆಫೀಸಿಗೆ ಎಷ್ಟು ಕಳೆ ಬಂತು ಅಂತ. ಇಲ್ಲಿವರೆಗೂ ಈ ಕಳೆನೇ ಇರ್ಲಿಲ್ಲ. ಪ್ಲೀಸ್ ಸ್ವಲ್ಪ ಸುಮ್ನಿರಿ. ಅಬ್ಬಾ, ಮತ್ತೆ ಕೆಲ್ಸಕ್ಕೆ ಬಂದೆ. ನನಗ್ ತುಂಬಾ ಸಂತೋಷ ಆಗ್ತಾ ಇದೆ. ಪ್ಲೀಸ್ ದಯವಿಟ್ಟು ನನಗೆ ಕೆಲಸ ಮಾಡಕ್ ಬಿಡಿ. ನೀವ್ ಇಲ್ಲಿಂದ ಹೊರಟೋಗಿ. ನೀನ್ ಆರಾಮಾಗಿ ಕೆಲಸ ಮಾಡ್ಬೋದು, ಹ್ಯಾಪಿಯಾಗಿ ಕೆಲಸ ಮಾಡ್ಬೇಕು. ಆಲ್ ದ ಬೆಸ್ಟ್. ನಾನ್ ನೆಮ್ಮದಿಯಿಂದ ಸಂತೋಷವಾಗಿ ಇಲ್ಲಿ ಕೆಲಸ ಮಾಡ್ಬೇಕು ಅಂತಾನೆ ಇಲ್ಲಿ ಬಂದು ಜಾಯಿನ್ ಆಗಿದ್ದು. ಆದ್ರೆ ಆ ರಾಕ್ಷಸಿ ಇದ್ದಾಳಲ್ಲ, ಆ ರಾಕ್ಷಸಿಯಿಂದಾನೆ ಈ ಕೆಲ್ಸ ಬೇಡ ಅಂತ ನಾನ್ ಡಿಸೈಡ್ ಮಾಡಿದ್ದು. ಯಾವ ರಾಕ್ಷಸಿ? ಹೇಳಿದ್ನಲ್ವಾ, ಆ ಕನಕಲಕ್ಷ್ಮಿ ರಾಕ್ಷಸಿ. ಅವಳು ಕೈ ಬಿದ್ದು ಹೋಗ್ಬೇಕು. ನಮ್ಮಮ್ಮಂಗೆ ಹೊಡಿತಾಳ ಅವಳು. ಅವಳು ತುಂಬಾ ಕೆಟ್ಟವಳು. ಸರಿ 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 ಸರಿ, ಹೋಗ್ಲಿ ಬಿಡು. ಅದೆಲ್ಲ ಆಗೋಯ್ತಲ್ಲ, ಆಗೋಗಿರೋದ್ರ ಬಗ್ಗೆ ಯಾಕೆ ಯೋಚಿಸ್ತೀಯಾ? ಏನೋ ಆಗೋಗಿದ್ದ. ನನಗಂತೂ ಅವಳು 2 ಕೈನೂ ಮುರಿಬೇಕು ಅನಿಸ್ತಿದೆ. ಆಗ್ಲೇ ನನ್ ಮನ್ಸಿಗೆ ಶಾಂತಿ ಸಿಗೋದು. ಹೋಗ್ಲಿ ಬಿಡು ಪೂರ್ವಿ, ದೀರ್ಘ ದ್ವೇಷ ಒಳ್ಳೇದಲ್ಲ. ಒಳ್ಳೇದಲ್ವಾ? ಅಂತವ್ರ ಮೇಲೆ ಸೇಡಿಟ್ಕೊಂಡು ದ್ವೇಷ ಸಾಧಿಸಿ ಹಾಲ್ ಕುಡಿಬೇಕು. ಅಂತವ್ರನ್ನೆಲ್ಲ ಯಾವ್ದೇ ಕಾರಣಕ್ಕೂ ಸುಮ್ನೆ ಬಿಡಬಾರ್ದು. ಪಾಪಿ ಅವಳು, ತುಂಬಾ ಕೆಟ್ಟವಳು. ಯಾಕೆ? ಅವರು ಪಾಪ ಯಾರ್ದೋ ಅಮ್ಮ ಅಲ್ವಾ? ಏನು ಅಮ್ಮನಾ? ಅಬ್ಬ, ಅಂದ್ರೆ ನಿನಗೆ ಅಮ್ಮನ್ ಸಮಾನ ಅಲ್ವಾ ಅಂತ. ಹಾಗ್ ಬೈಬೇಡ, ಚೆನ್ನಾಗಿರಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಚಿಚಿ, ಅಂತ ವ್ಯಕ್ತಿ ನನಗ್ ಹೇಗೆ ಅಮ್ಮ ಆಗ್ತಾಳೆ? ಅಮ್ಮ ಅಂದ್ರೆ ನಮ್ಮಮ್ಮ. ಅಷ್ಟಕ್ಕೂ ಅಂತ ಪಾಪಿಗೆ ಇನ್ನೆಂತ ಪಾಪಿಗಳು ಹುಟ್ಟಿರ್ತಾರೋ. ಅಷ್ಟಕ್ಕೂ ಅವ್ರ ಕುಟುಂಬ ಇನ್ ಹೇಗಿರುತ್ತೋ. ಆ ಕುಟುಂಬದವರು ಇವಳಷ್ಟೇ ನೀಚರು ಅನ್ಸತ್ತೆ. ಅವ್ರೆಲ್ಲರೂ ನನ್ ಕೈಗೆ ಸಿಕ್ಕಿದ್ರೆ ಗನ್ ಹಿಡಿದು ಶೂಟ್ ಮಾಡ್ಬೇಕು, ಕೈ ಕಾಲ್ ಮುರಿದು ಕಟ್ಟಾಕ್ಬೇಕು. ಅಯ್ಯೋ, ಯಾಕೆ ಫ್ಯಾಮಿಲಿನೆಲ್ಲ ಎಳಿತಾ ಇದ್ಯಾ? ಪಾಪ ಅಲ್ವಾ? ಹಾ, ಗಿಡ ಹೇಗಿರತ್ತೋ ಕಾಯಿಗಳು ಹಾಗೆ ಇರುತ್ತೆ. ಅವಳು ಹೇಗಿದ್ದಾಳೋ ಅವಳ ಫ್ಯಾಮಿಲಿಯವರು ಅಷ್ಟೇ ಕೆಟ್ಟೋರು ಇರ್ತಾರೆ. ಅವಳು ಒಬ್ಳಿಂದಾನೇ ನಮ್ಗೆ ಇಲ್ಲಿ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ. ಫ್ಯಾಮಿಲಿಯವರೆಲ್ಲ ಒಟ್ಟಾಗಿ ಸೇರ್ಕೊಂಡ್ರೆ ಇನ್ನೆಷ್ಟು ತೊಂದರೆ ಆಗುತ್ತೋ ಏನೋ. ಇಂಥವ್ರನ್ನೆಲ್ಲ ಯಾವ್ದಾದ್ರೂ ಲಾರಿಲ್ ತುಂಬಿಸ್ಕೊಂಡು ಕಾಡ್ ಮಧ್ಯದಲ್ಲಿ ಬಿಟ್ಟು ಬರ್ಬೇಕು. ಕಾಡ್ ಮನುಷ್ಯರೇ ವಾಸಿ. ಇವಳು ಅವ್ರಿಗೂ ತೊಂದರೆ ಕೊಡ್ತಾಳೆ. ಅಬ್ಬಬ್ಬಬ್ಬಾ, ಹಾಗ್ ಬೈಬೇಡ ಪೂರ್ವಿ. ನೀನ್ ಹಾಗ್ ಬೈತಾ ಇದ್ರೆ ತುಂಬಾ ನೋವು ಮತ್ತೆ ಸಂಕಟ ಆಗ್ತಾ ಇದೆ. ನಿಮ್ಗೇನಾಗತ್ತೆ ಅವಳನ್ ಬೈದ್ರೆ? ಅಂದ್ರೆ ನೀನ್ ಒಳ್ಳೆ ಮನ್ಸಿರೋಳಲ್ವಾ? ನೀನ್ ಹಾಗೆ ಬೈತಾ ಇದ್ರೆ ನನಗೆ ತುಂಬಾ ನೋವಾಗ್ತಾ ಇದೆ. ನೀನ್ ನಿಂತರನೆ ತುಂಬಾ ಸಾಫ್ಟ್ ಆಗಿ ಇರ್ಬೇಕು. ನನಗ್ ಬರ್ತಾ ಇರೋ ಕೋಪಕ್ಕೆ ಕತ್ತೆ ಎಸ್ಕಿ ಅವಳನ್ನ ಸಾಯಿಸ್ಬೇಕು ಅನಿಸ್ತಿದೆ. ಆ ಕನಕಲಕ್ಷ್ಮಿ ಸಿಕ್ಕಿದ್ರೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಸಾಕು ಬಿಡಮ್ಮ, ನೀನ್ ಇಷ್ಟು ಸಾಧಿಸ್ತೀಯ ಅನ್ಕೊಂಡಿರ್ಲಿಲ್ಲ. ಏನ್ ಹೇಳ್ತಾ ಇದ್ದೀರಾ ನೀವು? ನಾನ್ ಸಾಯೋವರೆಗೂ ಅವ್ರ ಮೇಲಿನ ದ್ವೇಷ ಹೋಗಲ್ಲ. ನೋಡು, ಕಣ್ಣು
ಇಟ್ಕೊಂಡ್ ಹೇಗ್ ಬರ್ತಾ ಇದ್ದಾಳೆ ಅಂತ. ಆ ಒಡವೆ ಟಿಕ್ ಟಾಕ್ ಅಂತ ನಡೆಯೋದು, ಊರ್ನವ್ರ ಬಂಗಾರ ಎಲ್ಲ ದೋಚ್ಬಿಟ್ಟು ಅವಳ್ದೆ ಅನ್ನೋ ಹಾಗೆ ಶೋಕಿ ಬೇರೆ ಮಾಡ್ತಾಳೆ. ಏನು ಕಣ್ಣಾರೆ ನೋಡ್ತಿರೋ ತರ ಮಾತಾಡ್ತಾ ಇದ್ಯಾ? ಹಾ, ನೋಡ್ತಾನೆ ಇದೀನಲ್ಲ, ಅಲ್ಲೋಡು. ಅಯ್ಯೋ ಅಮ್ಮ, ಇವಾಗ ಏನ್ ಮಾಡೋದು? ನಾನ್ ಕೂಡ ಗೀತನ್ ತರ ಧೈರ್ಯವಾಗಿರ್ಬೇಕು. ಯಾರನ್ ಹೆದರ್ಸ್ತಾಳ ಇವಳು? ಹೆದರ್ಸಿದ್ರೆ ಹೆದರ್ಕೊಂಡ್ಬಿಡ್ಬೇಕಾ? ಈ ಸಲ ಏನಾದ್ರೂ ಕೈ ಮಾಡಿದ್ರೆ ನಾನೇ 2 ಕೊಟ್ಬಿಡ್ತೀನಿ. ಇಲ್ಲ ನೋಡಮ್ಮಿ, ಸುಮ್ನಿರು. ಮಾತಾಡೋ ಕೆಲವು ಮಾತುಗಳು ಪ್ರಾಬ್ಲಮ್ ತರುತ್ತೆ, ಅವೆಲ್ಲ ಮಾಡೋದಕ್ಕೆ ಹೋಗ್ಬೇಡ. ಏಯ್ ಬಾಲಾಜಿ, ಅಮ್ಮ ಬರ್ತಾ ಇದ್ದೀನಿ.